ಇನ್ನು ರಾಜ್ಯದಲ್ಲಿ ಬರೀ ಪೊಲೀಸ್ ಅಧಿಕಾರಿಗಳು ಲೋಕಾಯುಕ್ತರ ಬಲೆಗೆ ಬೀಳ್ತಾ ಇದ್ದಾರೆ, ಲಂಚ ತಗೋತಾ ಇದ್ದಾರೆ, ಅವರು ಬಲೆಗೆ ಬೀಳ್ತಾ ಇದ್ದಾರೆ. ನೋಡಿ, ಹಕ್ಕಿ ಯಾವಾಗ ಬಲೆಗೆ ಬೀಳುತ್ತೆ? ಜೋಳ ತಿನ್ಲಿಕ್ಕೆ ಹೋದಾಗ ಮಾತ್ರ ಬಲೆಗೆ ಬೀಳುತ್ತೆ. ಈ ಪೊಲೀಸರು ಯಾಕೆ ಬಲೆಗೆ ಬೀಳ್ತಾ ಇದ್ದಾರೆ? ಆಮಿಷಕ್ಕೆ, ಮಾಮೂಲಿಗೆ. ನಾವು ಮೊನ್ನೆ ಚೀಟಿ ಕೇಸಲ್ಲಿ ಯಾರ್ದು ಹತ್ರ 5 ಲಕ್ಷಕ್ಕೆ ಬೇಡಿಕೆ ಇಟ್ಟ, ಲೋಕಾಯುಕ್ತರ ಕೈಗೆ ಸಿಕ್ಬಿದ್ದ. ಇವತ್ತು ಮತ್ತೆ ಇನ್ನೊಬ್ರು ಸಿಕ್ಬಿದ್ದಿದ್ದಾರೆ ಪೊಲೀಸರು. ನೋಡಿ, ಯಾರು ರಕ್ಷಕರಾಗಬೇಕು ಅವರೇ ಭಕ್ಷಕರಾದಾಗ ಈ ಜನ ಯಾರನ್ನ ನಂಬಬೇಕು? ಯಾರಾದ್ರೂ ದೊಡ್ಡ ಮನುಷ್ಯ ಅನ್ಯಾಯ ಮಾಡಿದ್ರೆ ಬಡವರು ಹೋಗೋದು ಪೊಲೀಸ್ ಸ್ಟೇಷನ್ಗೆ. ಆ ಪೊಲೀಸ್ ಅಪ್ಪನೇ ದುಡ್ಡು ತಗೋದ್ನಾದೆ, ಪೊಲೀಸ್ ಅಪ್ಪನೇ ಭಕ್ಷಕನಾಗ್ತಾನಂದ್ರೆ ಜನಸಾಮಾನ್ಯರು ಎಲ್ಲಿಗೆ ಹೋಗ್ಬೇಕು? ಜನಸಾಮಾನ್ಯರು ದೇವ್ರ ಮೇಲೆ ಭಾರ ಹೊತ್ಕೊಂಡು ಕೂಡ್ಬೇಕಷ್ಟೇ ಈ ರಾಜ್ಯದಲ್ಲಿ. ಆ ಮಟ್ಟಿಗೆ ವ್ಯವಸ್ಥೆ ಹದಗೆಡ್ತಾ ಇದೆ. ಪೊಲೀಸರೇ ದುಡ್ಡನ್ನ ತಗೊಂಡ ಮೇಲೆ ಇವ್ರು ಯಾರ ಹತ್ರ ರಕ್ಷಣೆಗೆ ಹೋಗ್ಬೇಕು? ಇದನ್ನ ಈಗಲಾದ್ರೂ ಈ ವ್ಯವಸ್ಥೆ ಬದಲಾಗಬೇಕು, ಜನರು ಬದಲಾಗಬೇಕು. ವ್ಯವಸ್ಥೆ ಈ ರೀತಿ ಭ್ರಷ್ಟಾಚಾರದ ಕೂಪವಾದಾಗ ಜನಸಾಮಾನ್ಯರ ಬದುಕು ಬಹಳಷ್ಟು ಕಷ್ಟ ಆಗುತ್ತೆ. ಎಲ್ಲಿ ನೋಡಿದ್ರಲ್ಲಿ ಬರೀ ಲಂಚ ಲಂಚ ಲಂಚ, ಮಾಮೂಲಿ ಮಾಮೂಲಿ ಮಾಮೂಲಿ, ಬರೀ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್, ಇಲ್ಲ ಅಂದ್ರೆ ರಿಕಮೆಂಡೇಶನ್, ಇಲ್ಲ ಅಂದ್ರೆ ಪೊಲಿಟಿಕಲ್ ಪ್ರೆಷರ್. ಇವುಗಳಿಂದ ದೇಶ ಹೆಂಗ್ರಿ ಉದ್ಧಾರ ಆಗುತ್ತೆ? ಇವುಗಳ ಎಲ್ಲವನ್ನ ಧಿಕ್ಕರಿಸಬೇಕು ಅಂದ್ರೆ ನಿಜವಾಗಿ ಓದಿದವನಿಗೆ ಕೆಲಸ ಸಿಗಬೇಕು, ಟ್ಯಾಲೆಂಟ್ ಇದ್ದವನಿಗೆ ಜವಾಬ್ದಾರಿ ಸಿಗಬೇಕು, ಮತ್ತು ಬಡವರ ಕೆಲಸ ಸುಗಮವಾಗಿ ನಡಿಬೇಕಾದ್ರೆ ಬದಲಾವಣೆ ಬೇಕು. ಆ ಬದಲಾವಣೆ ಯುವಕರಿಂದ ತರಲಿಕ್ಕೆ ಮಾತ್ರ ಸಾಧ್ಯವಾಗುತ್ತೆ. ನೇಪಾಳದಲ್ಲಿ ಯಾವ ಪರಿಸ್ಥಿತಿ ಆಯಿತು ಅಂತಹ ಪರಿಸ್ಥಿತಿ ಭಾರತದಲ್ಲಿ ಪುನರಾವರ್ತನೆ ಆಗಬಾರ್ದು. ಅಂತಹ ಪರಿಸ್ಥಿತಿ ಆಗಬಾರ್ದು ಅಂದ್ರೆ ವ್ಯವಸ್ಥೆಯನ್ನ ಸರಿ ಮಾಡಬೇಕು. ಭ್ರಷ್ಟಾಚಾರ ಈ ರೀತಿ ಮಿತಿ ಮೀರಿ ಹೋದ್ರೆ ಎಲ್ರದ್ದು ತಲೆ ಕೆಟ್ಟು ಹೋಗ್ತಾ ಇದೆ, ಎಲ್ರದ್ದು ತಲೆ ಕೆಟ್ಟು. ಇವತ್ತು ನೋಡಿ, ಪೊಲೀಸ್ ಅಧಿಕಾರಿಗಳೇ ಅದರಲ್ಲಿ ಮಿಂಗಲ್ ಆಗ್ತಾ ಇದ್ದ ಮೇಲೆ ಜನಸಾಮಾನ್ಯರ ಪರಿಸ್ಥಿತಿ ಏನು, ಬಡವರ ಪರಿಸ್ಥಿತಿ ಏನು? ಪರಮೇಶ್ವರ್ ಸಾಹೇಬ್ರೆ, ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ಗಳು, CPIಗಳು 5 ಲಕ್ಷಕ್ಕೆ 4 ಲಕ್ಷಕ್ಕೆ ಡಿಮ್ಯಾಂಡ್ ಇಡ್ತಾರೆ. ಬಡವರು ಎಲ್ಲಿಂದ ತಂದು ಕೊಡ್ತಾರೆ? ಸಣ್ಣ ಸಣ್ಣ ಫಿಟ್ಟಿಂಗ್ ಕೇಸ್ಗಳಲ್ಲಿ ಕೂಡ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಇವತ್ತು ಜನ ಭಯ ಪಡ್ತಾ ಇದ್ದಾರೆ. ಬೇಡ್ರಿ, ಪೊಲೀಸರ ಹತ್ರ ಹೋಗೋದು ಬೇಡರಿ, ನಾವ್ ಇಲ್ಲೇ ಏನಾದ್ರೂ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ, ಇಲ್ಲೇ ಮುಗಿಸ್ಕೊಳ್ಳೋಣ. ಅಲ್ಲಿ ಹೋದ್ರೆ ನಮ್ ಕಡೆನೂ ತಗೊಂತಾರೆ, ನಿಮ್ ಕಡೆನೂ ತಗೊಂತಾರೆ ದುಡ್ಡು ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಪರಮೇಶ್ವರ್ ಸಾಹೇಬ್ರೆ, ಆ ಮಟ್ಟಿಗೆ ರಾಜ್ಯದ ಪರಿಸ್ಥಿತಿ ಬಂದಿದೆ. ಈ ಪೊಲೀಸ್ ಅಧಿಕಾರಿಗಳಿಗೆ ದಯವಿಟ್ಟು ಒಬ್ರಿಗೆ ಬೆಂಗಳೂರಿಗೆ ಕರೆದು ಒಂದೊಂದು ತಿಂಗಳು ಕ್ಲಾಸ್ ಮಾಡಿ ನೈತಿಕತೆಯ ಪಾಠ ಹೇಳಿ. ಇವರೆಲ್ಲ ಭಾರತ ಸಂವಿಧಾನದ ಕುರಿತು ಓದಿ ಬಂದವರು ಮತ್ತು ಭ್ರಷ್ಟಾಚಾರ ಮುಕ್ತ ಭಾರತ ಹೇಗ್ ಮಾಡಬೇಕು, ಭ್ರಷ್ಟಾಚಾರ ರಹಿತ ಸಮಾಜ ಹೇಗ್ ಕಟ್ಟಬೇಕು ಅಂತ ಉದ್ದುದ್ದದ ಪ್ರಬಂಧಗಳು 20-30 ಅಂಕಕ್ಕೆ ಪ್ರಬಂಧ ಬರೆದು ಬಂದವು ಅಂತ ಇನ್ಸ್ಪೆಕ್ಟರ್ಗಳು ಅವರೇ 10 ಲಕ್ಷ 5 ಲಕ್ಷ 3 ಲಕ್ಷ 50,000 2,000 4,000ಕ್ಕೆ ಬೇಡಿಕೆ ಇಟ್ಟರೆ ಸಮಾಜ ಯಾವ ದಿಕ್ಕಿಗೆ ಹೋಗುತ್ತೆ? ಬೇರೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇದೆ ಇಲ್ಲ ಅಂತ ನಾನು ಅಲ್ಲ ಹೇಳ್ತಾ ಇಲ್ಲ, ಆದ್ರೆ ಅವರೆಲ್ಲ ತಪ್ಪು ಮಾಡಿದಾಗ, ಬೇರೆಯವ್ರು ತಪ್ಪು ಮಾಡಿದಾಗ ಸಾರ್ ನನಗೆ ಅನ್ಯಾಯ ಆಗಿದೆ ಅಂತ ಬರುವುದೇ ಜನ ಎಲ್ಲಿ? ಪೊಲೀಸ್ ಸ್ಟೇಷನ್. ಪೊಲೀಸರೇ ಲಂಚ ತಗೊಳಕ್ಕೆ ಶುರು ಮಾಡಿದ್ರೆ ಈ ಜನ ಯಾರ ಮೇಲೆ ಭರವಸೆ ಮಾಡ್ಬೇಕ್ರಿ? ಅವ್ರ ಜನ ಈಗ ಪರಿಸ್ಥಿತಿ, ದೇವ್ರೇ ನೀನೇ ಕಾಪಾಡಪ್ಪ. ಈಗ ಯಾರಾದ್ರೂ ದುಡ್ಡಿದ್ದಾವ ಬಡವರ ಮೇಲೆ ಅನ್ಯಾಯ ಮಾಡಿದಾಗ ಆತನಿಗೆ ಹೊಡೆದಾಗ ಆತ ಪೊಲೀಸ್ ಸ್ಟೇಷನ್ಗೆ ಹೋಗೋ ಬದಲು ಈಗ ಏನ್ ಮಾಡೋ ಪರಿಸ್ಥಿತಿ ಇದೆ? ದೇವ್ರೇ ನೀನೇ ಕಾಪಾಡಪ್ಪ, ದೇವ್ರೇ ನೀನೇ ಕಾಪಾಡು, ಆತನ ವಿರುದ್ಧ ನೀನೇ ಹೋರಾಡು ಅನ್ನೋ ಪರಿಸ್ಥಿತಿ ಇದೆ. ಯಾಕೆ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಬರೀ ಸೆಟಲ್ಮೆಂಟ್ ಅನ್ನೋದು ಜನಿತವಾಗಿ ಹೋಗಿದೆ. ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳಿಗೆ ಇದು ತಪ್ಪು ಅನಿಸ್ಬೋದು. ಬಹಳಷ್ಟು ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ, ಎಲ್ಲರನ್ನೂ ಆ ರೀತಿ ನಾವು ಅಲ್ಲಗಳಿಲಕ್ಕಾಗಲ್ಲ. ಆದ್ರೆ ದೊಡ್ಡ ಸಮುದ್ರದಲ್ಲಿ ಒಂದು 4 ಮೀನು ಚೆನ್ನಾಗಿರುತ್ತೆ, ಇನ್ನು ಉಳಿದಂತ ಮೀನುಗಳು ಇಂಥ ಕ್ರೂರ ಮನಸ್ಥಿತಿ, ಭ್ರಷ್ಟಾಚಾರದ ಮನಸ್ಥಿತಿ ಇದ್ದಾಗ ಆ ಮೀನುಗಳು ಪಾಪ ಏನ್ ಮಾಡ್ತಾವ? ತಮ್ಮ ಹುದ್ದೆಗಳನ್ನ ಉಳಿಸ್ಕೊಳ್ಳಿಕ್ಕೆ, ತಮ್ಮ ಹೆಂಡತಿ ಮಕ್ಕಳ ಕುಟುಂಬವನ್ನ ನೋಡ್ಕೊಂಡು ಏನಪ್ಪ ಇವ್ರ ವಿರುದ್ಧ ಏನ್ ಹೋರಾಟ ಮಾಡೋದು ಅಂತ ಅವರು ಸುಮ್ಮನಿರು ಅಂತಹ ಪರಿಸ್ಥಿತಿ ಆಗಿದೆ. ಪರಮೇಶ್ವರ್ ಸಾಹೇಬ್ರೆ, ನಿಮ್ ಸರ್ಕಾರದಲ್ಲಿ ಆಗ್ತಾ ಇದೆ ಅಂತ ನಾವು ಬ್ಲೇಮ್ ಮಾಡ್ತಾ ಇಲ್ಲ, ಕಳೆದ ಸರ್ಕಾರದಲ್ಲಿಯೂ ಇಂಥದ್ದೇ ನಡೆದಿದೆ. ನಿಮ್ ಸರ್ಕಾರದಲ್ಲಿ ಆಗಬಾರ್ದು ಆ ರೀತಿ ಅನ್ನೋದನ್ನ ಮನವಿ. ನೀವು ಖಡಕ್ಕಾಗಿ ಆಕ್ಷನ್ ತಗೊಳ್ಳಿ. ಯಾಕಂದ್ರೆ ಬೇರೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತದಂದ್ರೆ ನೋಡ್ಬೋದು, ಆದ್ರೆ ಈ ಇಲಾಖೆಯಲ್ಲೇ ನಡೆಯುತ್ತಂದ್ರೆ ಸ್ವಲ್ಪ ಜನ ಮುಜುಗರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಇನ್ನೊಂದು, ಈ ರಾಜಕಾರಣಿಗಳ ವಿಷಯಕ್ಕೆ ಹೋಗೋಣ. ಇವತ್ತು ತಿರುಚಿಯಲ್ಲಿ ನಡೆದಂತಹ ಘಟನೆ ಈ ರಾಜಕಾರಣಿಗಳ ಮುಖವಾಡನೆ ಬಯಲು ಮಾಡುತ್ತೆ. ಅಲ್ಲಿ ಹೆಂಗಾಗಿದೆ ಅಂದ್ರೆ, ಒಬ್ಬ ರಾಜಕಾರಣ ಏನಕ್ಕೆ ಮಾಡ್ಬೇಕ್ರಿ ಹೇಳ್ರಿ?
ರಾಜಕಾರಣಿ ಆದವನು ರಾಜಕಾರಣ ಏನಕ್ಕೆ ಮಾಡ್ಬೇಕಂದ್ರೆ ಸಮಾಜ ಸೇವೆಗಾಗಿ ರಾಜಕಾರಣ ಮಾಡ್ತಾರೆ. ಇವತ್ತು ನಿಮ್ಗೆಲ್ಲ ಗೊತ್ತು, ರಿಯಲ್ ಎಸ್ಟೇಟ್ ಬಿಲ್ಡರ್ಸ್ಗಳು ರಾಜಕಾರಣ ಮಾಡ್ತಾರೆ, ಬ್ಲ್ಯಾಕ್ ಮನಿ ಇದ್ದವ್ರು ರಾಜಕಾರಣ ಮಾಡ್ತಾರೆ, ಇಲ್ಲ ಅಂದ್ರೆ ದಂಧೆಕೋರರು ಎಲ್ಲ ರಾಜಕಾರಣ ಮಾಡ್ತಾ ಇದ್ದಾರೆ. ಅಂತಹ ರಾಜಕಾರಣ ಇವತ್ತು ಸೇರ್ಕೊಂಡಿದೆ. ಆಕ್ಚುಲಿ ರಾಜಕಾರಣ ಅನ್ನೋದು ಸಮಾಜ ಸೇವೆಗಾಗಿ ಮಾಡಬೇಕಾದ ರಾಜಕಾರಣ ಇವತ್ತು ನೋಡಿ ಹೆಂಗಾಗಿದೆ ಅಂದ್ರೆ, ತಿರುಚಿಯಲ್ಲಿ ಒಬ್ಬ ರಾಜಕಾರಣಿ ಇನ್ನೊಬ್ಬನ ಹೆಂಡತಿ ಜೊತೆ ಕಾರಲ್ಲಿ ಮೋಜು ಮಸ್ತಿ ಮಾಡ್ಕೊಂತ ಬರ್ತಾ ಇದ್ದಾನೆ. ನಾವು ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ, ಮೋಜು ಮಸ್ತಿ ಮಾಡ್ಕೋತಾ ಬರ್ತಾ ಇದ್ದಾನೆ. ಆಕೆ ಗಂಡ ಬಂದು ಇಬ್ಬರಿಗೂ ಚಾಟಿ ಏಟನ್ನ ಬೀಸಿದ್ದಾನೆ. ಅಂದ್ರೆ ಈ ರಾಜಕಾರಣಿಗಳು ರಾಜಕಾರಣ ಯಾವ್ದಕ್ ಮಾಡ್ತಾ ಇದಾರೆ? ಬೇರೆಯವರ ಮನೆ ಉದ್ಧಾರ ಮಾಡ್ಲಿಕ್ಕೆ ಮಾಡ್ತಾ ಇದಾರೋ ಏನು ಬೇರೆಯವರ ಮನೆ ಕೆಡಿಸ್ಲಿಕ್ಕೆ ಮಾಡ್ತಾ ಇದಾರೋ? ಬರೀ ವೈಟ್ ಖಾದಿ ಶರ್ಟ್ ಹಾಕೊಂಡಾಗ ನಾವ್ ಏನ್ ಮಾಡಿದ್ರು ಜನಕ್ಕೆ ಗೊತ್ತಾಗಲ್ಲ. ನಾವ್ ಏನ್ ಮಾಡಿದ್ರು ಸರಿ ಹೊಂದುತ್ತೆ. ನಮ್ ಲೀಡರ್ ಇರ್ತಾರೆ, ನಮ್ ಬಾಸ್ಗಳು ಇರ್ತಾರೆ, ನಮ್ ಫೇವರ್ MLA ಇರ್ತಾರೆ, MP ಇರ್ತಾರೆ, ಮಿನಿಸ್ಟರ್ಗಳು ಇರ್ತಾರೆ ಅಂತ ಆ ಅಹಂನಲ್ಲಿ ಬೇರೆಯವರ ಸಂಸಾರ ಮುರಿಯುವಂತ ಕೆಲಸ ಮಾಡ್ತಿದಾರಲ್ಲ ಈ ರಾಜಕಾರಣಿಗಳು. ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ಮತದಾರರು 500 ರೂಪಾಯಿ ಮಾರಾಟವಾಗಿ ಹೋಗ್ತಾ ಇದ್ದಾರೆ. ಸರಾಯಿ, ಹೊಂಡಗಳು ಇವುಗಳಿಗೆ ಮಾರಾಟವಾಗಿ ಹೋಗ್ತಾ ಇದ್ದಾರೆ. ಅದಕ್ಕೆ ಇವರು ಸಿಕ್ಕವರ ಯಾರ್ದಾದ್ರೂ ಮನೆಯಲ್ಲಿ ಹೆಣ್ಮಗಳು ಚೆನ್ನಾಗಿ ಕಾಣಿಸಿದ್ರೆ ಸಾಕು, ಅವಳನ್ನ ಪಟಾಯಿಸೋದು, ಅವ್ರ ಜೊತೆ ಸಂಬಂಧ ಬೆರೆಸೋದು, ಇದನ್ನೇ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಮತದಾರರು ಮಾರಾಟವಾಗಿ ಹೋಗ್ತಾ ಇದ್ದಾರೆ. ನಾನು ಏನ್ ಮಾಡಿದ್ರು, ನಾನು ಖಾದಿ ಬಟ್ಟೆ ಹಾಕೊಂಡು ನಾನು ಏನ್ ಮಾಡಿದ್ರು ನನಗೆ ಯಾರು ಕೇಳೋರಿಲ್ಲ. ಯಾರ ಸಂಸಾರ ಹಾಳು ಮಾಡಿದ್ರು ನನಗೆ ಕೇಳೋರು ಯಾರಿಲ್ಲ. ಯಾರ ಜೊತೆ ನಾನು ಅಕ್ರಮ ಸಂಬಂಧ ಇಟ್ಟರು ನನಗೆ ಯಾರು ಕೇಳೋರಿಲ್ಲ. ನಾನು ಎಷ್ಟೇ ಅಕ್ರಮ ದುಡ್ಡು ಮಾಡಿದ್ರು ನನಗೆ ಯಾರು ಕೇಳೋರಿಲ್ಲ ಅನ್ನೋ ಅಹಂನಲ್ಲಿ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಆದ್ರೆ ಯುವಕರು ಮುಂಬರುವಂತಹ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಯುವಕರು ಎಚ್ಚೆತ್ತುಕೊಂಡು ಇಂಥವರಿಗೆ ಚಪ್ಪಲಿ ಏಟಲ್ಲಿ ಹೊಡೆಯುವ ರೀತಿ ನೀವು ರಾಜಕಾರಣ ಮಾಡಬೇಕು. ನೀವು ಆ ರೀತಿ ರಾಜಕಾರಣ ಮಾಡ್ಬೇಕಂದ್ರೆ ನೀವು ರಾಜಕಾರಣಕ್ಕೆ ಬರಬೇಕು. ಇವತ್ತು ರಾಜಕೀಯ ವ್ಯವಸ್ಥೆ ಬದಲಾಗಬೇಕು ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದ್ರಿಂದ ರಾಜಕೀಯ ವ್ಯವಸ್ಥೆ ಬದಲಾಗಲ್ಲ. ಬದಲಿಗೆ ನೀವು ರಾಜಕೀಯಕ್ಕೆ ಬರಬೇಕು. ನೀನು ಬಡವನೇ ಇರಲಿ, ಶ್ರೀಮಂತನೇ ಇರಲಿ, ಯುವಕರು ರಾಜಕೀಯಕ್ಕೆ ಬರಬೇಕು, ರಾಜಕಾರಣವನ್ನ ಮಾಡಬೇಕು. ಆವಾಗ ಮಾತ್ರ ರಾಜಕೀಯ ಬದಲಾಗತ್ತೆ. ಇಲ್ಲ ಅಂದ್ರೆ ಸಿಕ್ಕವರ ಹೆಂಡರನ್ನ ತಮ್ಮ ಕಾರಲ್ಲಿ ಕೂರಿಸ್ಕೊಂಡು ಹೋಗಿ ಮೋಜು ಮಸ್ತಿ ಮಾಡೋ ರಾಜಕಾರಣಿಗಳ ಸಂಖ್ಯೆ ದಿನೇ ದಿನ ಹೆಚ್ಚಾಗ್ತಾ ಇದೆ. ಇವತ್ತು ತಿರುಚಿಯಲ್ಲಿ ಅವನಿಗೆ ಹೆಂಗೆ ಗೂಸ ಬಿತ್ತಲ್ಲ ಆ ರೀತಿಯ ಗೂಸ ಇಲ್ಲಿ ಲೋಕಲ್ ರಾಜಕಾರಣಿಗಳಿಗೆ ಬಿದ್ದಾಗ ಮಾತ್ರ ಇವರು ಬದಲಾಗ್ತಾರೆ. ಇಲ್ಲ ಅಂದ್ರೆ ಯಾರ ಮನೆಯಲ್ಲಿ ಯಾರ ಹೆಂಡರು ಚೆನ್ನಾಗಿ ಕಾಣಿಸ್ತಾರೋ ಅವ್ರ ಮೇಲೆ ಕಣ್ಣಿಟ್ಟು ಇವ್ರು ರಾಜಕಾರಣ ಮಾಡ್ತಾರೆ. ಅವ್ರಿಗೆ ಏನೋ ಒಂದಿಷ್ಟು ಯೋಜನೆಗಳನ್ನ ಕೊಡಿಸ್ತೀನಿ ಅಂತ ಹೇಳಿ ಅವಳನ್ನ ಯಾಮಾರಿಸಿ ಆ ಸಂಸಾರಕ್ಕೆ ಬೆಂಕಿ ಹಾಕುವ ಕೆಲಸವನ್ನ ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಇದು ಬದಲಾಗಬೇಕು. ನಾನು ಯಾವ ಕಾಂಗ್ರೆಸ್, BJP, JDS ಯಾರನ್ನ ಒಬ್ಬರನ್ನ ಉದ್ದೇಶಿಸಿ ಹೇಳ್ತಾ ಇಲ್ಲ. ಎಲ್ಲದರಲ್ಲಿ ಮಹಾಪುರುಷರಿದ್ದಾರೆ. ಒಬ್ನು ರೋಡ್ ಪಕ್ಕದಲ್ಲಿ ಮಾಡ್ತಾನೆ, ಇನ್ನೊಬ್ನು ಬೆಡ್ರೂಮ್ ಅಲ್ಲಿ ಮಾಡ್ತಾನೆ, ಇನ್ನೊಬ್ನು ಸರ್ಕಾರಿ ಆಫೀಸ್ ನಲ್ಲಿ ಮಾಡ್ತಾನೆ. ಯಾವ ಪಕ್ಷದಲ್ಲಿ ಕೂಡ ಸಾಚಾರ ಇಲ್ಲ. ಎಲ್ಲ ಪಕ್ಷದಲ್ಲಿ, ಎಲ್ಲ ರಾಜಕೀಯ ಪಕ್ಷದಲ್ಲಿ ಎಲ್ಲದರಲ್ಲಿ ಕಾಮುಕರಿದ್ದಾರೆ. ಯಾವ ಪಕ್ಷ ನನಗೊಬ್ಬರು ಚಾಲೆಂಜ್ ಮಾಡಿ ತೋರಿಸಿ ಈ ಪಕ್ಷದಲ್ಲಿ ಕಾಮುಕ ಇಲ್ಲ, ಈ ಪಕ್ಷದಲ್ಲಿ ಭ್ರಷ್ಟಾಚಾರ ಇಲ್ಲ, ಈ ಪಕ್ಷ 100% ಪ್ಯೂರ್ ಆಗಿ ನಡೀತಂತೆ, ಯಾವ ಪಕ್ಷನೂ ಇಲ್ಲ. ಎಲ್ಲವೂ ಭ್ರಷ್ಟಾಚಾರದಿಂದ. ಈ ಪಕ್ಷದಲ್ಲಿ ಭ್ರಷ್ಟಾಚಾರ ಮಾಡಿದವನು ಆ ಪಕ್ಷಕ್ಕೆ ಹೋದಾಗ ಅಲ್ಲೊಂದು ಸೆಂಟರ್ ಇಂಜಿನ್ ಇರುತ್ತೆ. ಪಕ್ಷ ಚೇಂಜ್ ಮಾಡಿದಾಗ ಮುಗೀತು. ಎಲ್ಲಾನು ವಾಷಿಂಗ್ ಮಷೀನ್ ಅಲ್ಲಿ ಹಾಕಿ ತೊಳೆದಾಗ ಹೆಂಗ್ ಕ್ಲೀನ್ ಆಗುತ್ತೋ ಅದೇ ರೀತಿ ಕ್ಲೀನ್ ಆಗುತ್ತೆ. ಕಾಂಗ್ರೆಸ್ ನಲ್ಲಿ ಇದ್ದವ ಭ್ರಷ್ಟಾಚಾರ ಮಾಡಿ ಬಿಜೆಪಿಗೆ ಹೋದ್ರೆ ಅವ್ನು ಕ್ಲೀನ್ ಚೀಟ್, ಬಿಜೆಪಿಯಲ್ಲಿ ಇದ್ದವ ಕಾಂಗ್ರೆಸ್ ಬಂದ್ರೆ ಕ್ಲೀನ್ ಚೀಟ್, ಆಪ್ ನಲ್ಲಿ ಇದ್ದವ ಸಫಕ್ ಬಂದ್ರೆ ಕ್ಲೀನ್ ಚೀಟ್. ಇವರು ಒಂದು ವಾಷಿಂಗ್ ಮಷೀನ್ ನ ಮಾಡ್ಕೊಂಡಿದ್ದಾರೆ. ಇವ್ರು ಯಾರ ಜೊತೆ ಅಕ್ರಮ ಸಂಬಂಧ ಹೊಂದುತ್ತಾರೆ, ಎಷ್ಟು ಅಕ್ರಮ ಮಾಡ್ತಾರೆ, ಎಷ್ಟು ದಂಧೆಗಳು ಮಾಡ್ತಾರೆ, ಇವೆಲ್ಲವೂ ಕೂಡ ಬದಲಾಗಬೇಕಂದ್ರೆ ಅಧಿಕಾರದಲ್ಲಿರುವ ಪಕ್ಷದ ಜೊತೆ ನಾವು ವಿಲೀನವಾದ್ರೆ ಮುಗಿತು, ಎಲ್ಲವೂ ಕ್ಲೀನ್ ಚೀಟ್. ಇಂತಹ ಪರಿಸ್ಥಿತಿ ಬಂದಿದೆ. ಇದಕ್ಕಾಗಿ ರಾಜಕೀಯಕ್ಕೆ ಯುವಕರು ಬರಬೇಕು. ಇವತ್ತು ನಮ್ಮ ದೇಶ ದುರಾದೃಷ್ಟ ಏನು ಗೊತ್ತಾ? ಇಂಜಿನಿಯರ್ ಆಗೋಕ್ಕೆ ಇಂಜಿನಿಯರಿಂಗ್ ಓದ್ತಾರೆ, ಡಾಕ್ಟರ್ ಆಗೋಕ್ಕೆ MBBS ಓದ್ತಾರೆ, ಅಡ್ವೊಕೇಟ್ ಆಗೋಕ್ಕೆ LLB ಓದ್ತಾರೆ. ಅದು ಎಲ್ಲ ಫೀಲ್ಡ್ ಅಲ್ಲಿ ಕಾಂಪಿಟೇಷನ್ ಇದೆ. ಆದ್ರೆ ರಾಜಕೀಯಕ್ಕೆ ಬರೋದ್ರಲ್ಲಿ ಕಾಂಪಿಟೇಷನ್ ಇಲ್ಲ. ಎಲ್ಲ ಫೀಲ್ಡ್ ಅಲ್ಲಿ ಬಡವರು ಟಾಪ್ ಆಗ್ಬೇಕು. ಎಲ್ಲಾ ಫೀಲ್ಡ್ ಅಲ್ಲಿ, ಎಜುಕೇಶನ್ ಸೆಕ್ಟರ್ ಅಲ್ಲಿ, ಜಾಬ್ ಮಾಡೋದ್ರಲ್ಲಿ, ಎಲ್ಲದರಲ್ಲಿ ಬಡವರು ಹೇಗೆ ನಾವು ಇದರಲ್ಲಿ ಮುಂದೆ ಬರ್ಬೇಕಂತ ಹೋಗ್ತಾ ಇದ್ದೀರಲ್ಲ, ರಾಜಕಾರಣಕ್ಕೂ ಬನ್ನಿ. ರಾಜಕಾರಣಕ್ಕೆ ಬಡವರ ಮಕ್ಕಳು ಬಂದಾಗ ಮಾತ್ರ ರಾಜಕಾರಣದಲ್ಲಿ ಸುಧಾರಣೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ನಮ್ಮ ತಾತ MLA ಇದ್ದ, ನಮ್ಮ ಅಪ್ಪ ಮಿನಿಸ್ಟರ್ ಇದ್ದ, ಮುಂದೆ ನಾನು ಮಿನಿಸ್ಟರ್ ಆಗ್ತೀನಿ ಅಂತ ಇನ್ನೊಬ್ಬನ ಮಗ ಬರ್ತಾನೆ. ಇಲ್ಲ ಅಂದ್ರೆ ಅವ್ರು ಯಾರಾದ್ರೂ ಸತ್ರೆ ತನ್ನ ಹೆಂಡತಿಗೆ ತರ್ತಾರೆ. ನೋಡಿ ನನ್ನ ಗಂಡ ಹೋದ,
ನನಗೆ ಓಟ್ ಹಾಕಿ ಅಂತಾರೆ, ಇಲ್ಲ ಅಂದ್ರೆ ನಮ್ಮ ಮುತ್ತೆ MLA ಇದ್ದ ಅಂತಾರೆ. ಇವುಗಳನ್ನ ಇಟ್ಟುಕೊಂಡು ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ತಾರೆ. ನೀವು ಎಚ್ಚೆತ್ತುಕೊಳ್ಳಲಿಲ್ಲ ಅಂದ್ರೆ ನಿಮ್ಮ ಭವಿಷ್ಯವು ಹಾಳಾಗುತ್ತೆ. ನೀವು ಎಚ್ಚೆತ್ತುಕೊಂಡಾಗ ನಿಮ್ಮ ಮಕ್ಕಳ ಭವಿಷ್ಯ ಮಾತ್ರ ಉದ್ಧಾರ ಆಗುತ್ತೆ. ಈಗಲಾದ್ರೂ ಯೋಚನೆ ಮಾಡಿ. ಇಲ್ಲ ನನಗೇನು ಮಾಡಿದ್ದು ಅಂತ ಬಿಟ್ರೆ ಇದನ್ನೇ ಅನುಭವಿಸುತ್ತಾ ಹೋಗ್ತೀರಿ. ಆದ್ರೆ ಭಾರತ ಬದಲಾಗ್ತಾ ಇದೆ, ಭಾರತ ವಿಶ್ವಗುರು ಆಗ್ತಾ ಇದೆ. ಈ ಭಾರತದಲ್ಲಿ ಜೆನ್ಜಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಯುವಕರ ಶಕ್ತಿಯನ್ನ ಈ ದೇಶಕ್ಕೆ ತೋರಿಸಬೇಕು. ಇಲ್ಲಿರುವಂತಹ ಭ್ರಷ್ಟ ರಾಜಕಾರಣಿಗಳಿಗೆ ತೋರಿಸಬೇಕಾದ್ರೆ ಯುವಕರು ರಾಜಕಾರಣಕ್ಕೆ ಬರಬೇಕು. ಆವಾಗ ಮಾತ್ರ ಈ ರಾಜಕೀಯದಲ್ಲಿ ಬದಲಾವಣೆ ಸಾಧ್ಯ ಆಗತ್ತೆ. ನೋಡೋಣ. ಇವತ್ತಿನ ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ. ಮತ್ತೆ ಮತ್ತೊಂದು ಪ್ರೈಮ್ ಟೈಮ್ನಲ್ಲಿ ಭೇಟಿಯಾಗಿ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ.